ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡಿ, ಲೈನಿಂಗ್ ಬ್ಲೌಸು ಹೊಸದಾಗಿ ಕಲಿಯೋರಿಗೆ ಲೈನಿಂಗ್ ಬ್ಲೌಸು ಈಸಿಯಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಎಲ್ಲನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡಿದರೆ ಏನೂ ನಿಮಗೆ ಅರ್ಥ ಆಗಲ್ಲ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಕಲಿಯೋರಿಗೆ ತುಂಬ ಉಪಯುಕ್ತವಾಗಿದೆ ಈ ವಿಡಿಯೋ. ಇದು ನೋಡಿ, ಈಗ ಲೈನಿಂಗ್ ಬಟ್ಟೆನ ಈ ಥರ ಎರಡು ಕೂಡಿಸ್ಕೊಂಡು ಚೆನ್ನಾಗಿ ನೀಟಾಗಿ ಎಲ್ಲೂ ಕೂಡ ನೀರಿಗೆ ಬರದ ಹಾಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಮೊದಲಿಗೆ ನೋಡಿ, ಈ ಥರ. ನಿಮಗೆ ಕಟಿಂಗ್ ವಿಡಿಯೋ ಬೇಕಂದರೆ ನಾನು ಕಟಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ನೋಡಿ, ಈ ರೀತಿ ನೀಟಾಗಿ ಇಟ್ಕೊಂಡು ಎಲ್ಲೂ ಕೂಡ ನೀರಿಗೆ ಅದು ಬರಬಾರ್ದು. ಆ ಥರ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಬಿಗಿನರ್ಸ್ ಕೂಡ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಆರಾಮಾಗಿ ಈಸಿಯಾಗಿ ಹೊಲಿಬೋದು. ಆಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಎಲ್ಲ ನಾವು ಕಟ್ ಮಾಡಿ ತೆಗಿಬೇಕು. ತುಂಬ ಈಸಿಯಾಗಿದೆ. ಫಸ್ಟಿಗೆ ನೀವು ವಿಡಿಯೋನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಅಂದರೆ ನಿಮಗೆ ಸ್ಟಿಚಿಂಗ್ ಮಾಡೋದು ತುಂಬ ಈಸಿ ಆಗುತ್ತೆ. ಈ ವಿಡಿಯೋ ನಿಮಗೆ ಒಂದು ಸಲ ಅಲ್ಲ 10 ಸಲ ನೋಡಿ, ಯಾಕಂದರೆ ನೋಡಿನೇ ನಾವು ಕಲಿಬೋದು. ಬೇಕಾದ ಹಾಗೆ ಯಾವುದೇ ಥರ ಹೊಲಿಯೋದಾಗಲಿ ನಾವು ನೋಡಿನೇ ಅರ್ಧ ನಾವು ಕಲ್ತು ಬಿಡ್ತೀವಿ. ಅದಕ್ಕೆ ಫಸ್ಟಿಗೆ ನೋಡಿಕೊಂಡು ನಾವು ಮನಸ್ಸಿನಲ್ಲಿ ಅದನ್ನು ತಗೋಬೇಕು. ಆವಾಗಲೇ ನಮಗೆ ಬೇಗ ಅರ್ಥ ಆಗೋದು. ಈಗ ನೋಡಿ, ಇದು ಮುಂದಿನ ಭಾಗ. ಇದು ಕೂಡ ಹಾಗೆ ನಾನು ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ರೀತಿ ನಾನು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ತುಂಬಾ ಈಸಿ ಆಗುತ್ತೆ. ಬಿಗಿನರ್ಸ್ಗೆ ತುಂಬ ಈಸಿ ಆಗುತ್ತೆ, ಏನೂ ಕಷ್ಟ ಆಗಲ್ಲ. ಈ ರೀತಿ ಇಟ್ಕೊಂಡು ನಾವು ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಎಕ್ಸ್ಟ್ರಾ ಬಂದಿರುವ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ, ಇಷ್ಟೊಂದು ಈಸಿಯಾಗಿದೆ. ಬಿಗಿನರ್ಸಿಗೆ ಕಷ್ಟ ಆಗುತ್ತೆ ಮೊದಲಿಗೆ, ಆದರೆ ವಿಡಿಯೋನ ನೋಡ್ತಾನೆ ನೀವು ಕಲಿಬೋದು, ಆರಾಮಾಗಿ ಕಲಿಬೋದು. ಅದಕ್ಕೆ ಹೇಳೋದು, ಫಸ್ಟಿಗೆ ವಿಡಿಯೋ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನೋಡಿ, ಎರಡೂ ಕೂಡ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ತೆಗೆದು ಬಿಡಬೇಕು ಕಟ್ ಮಾಡಿ. ತುಂಬ ಈಸಿಯಾಗಿದೆ. ಅಯ್ಯೋ ನನಗೆ ಬರಲ್ಲ ಅಂತ ಇರ್ತಾರೆ ಅಷ್ಟು ಜನ. ಅವರಿಗೆ ಈ ಥರ ವಿಡಿಯೋಗಳನ್ನು ನೋಡಿಕೊಂಡು ಅವರು ಆರಾಮಾಗಿ ಸ್ಟಿಚ್ಚಿಂಗನ್ನು ಕಲಿಬೋದು. ನಾವು ಕಲಿಬೇಕು ಅಂತ ಶ್ರದ್ಧೆ ಇದ್ದರೆ ಎಂಥ ಕಷ್ಟಕರವಾದ ಕೆಲಸನೂ ನಾವು ಈಸಿಯಾಗಿ ತಗೋಬಹುದು. ಮೊದಲು ಕಲಿಯೋ ಶ್ರದ್ಧೆ ಇರಬೇಕು. ನಾನು ಕಲಿತೇನೆ ಅನ್ನೋದು ಅವರು ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೋಬೇಕು, ಅಂದರೆ ಆರಾಮಾಗಿ ಕಲಿಬಹುದು. ಮನಸ್ಸೇ ಮಾಡಲಿಲ್ಲ ಅಂದರೆ ಕಲಿಯೋದು ತುಂಬ ಕಷ್ಟ ಆಗುತ್ತೆ. ಈಗ ನೋಡಿ, 3.5ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ 2.5, ಆಮೇಲೆ ಉದ್ದಕ್ಕೆ 2 ಕಾಲು. ಇದು ನೋಡಿ 2 ಇಂಚು. ವಿಡಿಯೋ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ನಾನು. ಆದರೆ ಟಕ್ಸ್ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂದರೆ ಟಕ್ಸ್ ಬಗ್ಗೆನೇ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈಗ ತುಂಬ ಲೆಂತಿ ಆಗುತ್ತೆ. ಲೆಂತಿ ಆದರೆ ಯಾರೂ ವಿಡಿಯೋನೇ ನೋಡಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ. ನೋಡಿ, ಇದು ಟಕ್ಸು ಕೂಡ ತುಂಬ ಈಸಿಯಾಗಿದೆ.
ನೋಡಿ ನೀವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನೋಡಿನೇ ನಾವು ಕಲಿತೀವಿ. ನಾವು ಸ್ಟಿಚ್ ಮಾಡೋದಕ್ಕಿಂತ ನಾವು ನೋಡಿನೇ ಕಲಿಬೋದು. ನೋಡಿ ಎಷ್ಟು ಈಸಿಯಾಗಿದೆ ನೋಡಿ. ತುಂಬ ಈಸಿಯಾಗಿದೆ. ನೋಡಿ ಎಷ್ಟು ಈಸಿಯಾಗಿ ಆಯಿತು ನೋಡಿ. ಟಕ್ಸ್ ಬಗ್ಗೆನೇ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ಈಗ ನಾನು ಸ್ಟಿಚ್ ಹೇಗೆ ಮಾಡೋದು ಅಂತ ನೀವು ಚೆನ್ನಾಗಿ ನೋಡಿಕೊಂಡು ಸ್ಟಿಚ್ ಮಾಡೋದನ್ನು ಕಲೀರಿ. ಈಗ ಕ್ರಾಸ್ ಬೆಲ್ಟ್ ನೋಡಿ ಈ ರೀತಿ ಫಸ್ಟಿಗೆ ಎರಡು ಕಡೆ ನಾವು ಇಟ್ಕೋಬೇಕು. ಎಡಗಡೆದು ಬಲಗಡೆದು ಕ್ರಾಸ್ ಬೆಲ್ಟ್ ಇಟ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ಉಲ್ಟಾ ಪಲ್ಟಾ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಬಿಚ್ಚೋದು ಸ್ಟಿಚ್ ಮಾಡೋದು ಕಿರಿಕಿರಿ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಏನೂ ಆಗಲ್ಲ, ಯಾವ ಮಿಸ್ಟೇಕು ಆಗೋದಿಲ್ಲ. ನೋಡಿ ಈ ರೀತಿ ನಾನು ಲೈನಿಂಗ್ ಬಟ್ಟೆ ಡಬಲ್ ಇಟ್ಕೋತಾ ಇದ್ದೀನಿ. ನೀವು ನಿಮಗೆ ಬೇಕಾದರೆ ಡಬಲ್ ಇಟ್ಕೋಬೋದು, ಇಲ್ಲ ಅಂದರೆ ಸಿಂಗಲ್ ಇಟ್ಕೋಬೋದು. ಡಬಲ್ ಇಟ್ಕೊಂಡ್ರೆ ಒಳ್ಳೆಯದು, ಗಟ್ಟಿಯಾಗುತ್ತೆ, ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಹೀಗಾಗಿ ನಾನು ಡಬಲ್ ಇಟ್ಕೋತಾ ಇದ್ದೀನಿ. ನೋಡಿ ಕ್ರಾಸ್ ಬೆಲ್ಟ್ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಎರಡನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ಬರುತ್ತೆ ಅಂದವರು ಕೂಡ ಈ ರೀತಿ ನೋಡಿಕೊಂಡು ಎಲ್ಲನೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ನಾವು ಕೂಡ ಕಲಿಯುವಾಗ ಎಷ್ಟೊಂದು ಕಷ್ಟನ ಬ್ಲೌಸ್ ಹೊಲಿಯೋದು ಅಂತ ಇದ್ವಿ. ಈಗ ನಮಗೆ ಅದು ಕೈ ಕೂತ್ಬಿಟ್ಟಿದೆ, ಏನೂ ಕಷ್ಟ ಅನಿಸೋದಿಲ್ಲ. ಫಸ್ಟಿಗೆ ಎಲ್ರಿಗೂ ಹಾಗೆ ಕಷ್ಟನೇ ಅನಿಸುತ್ತೆ. ಆಮೇಲೆ ಸ್ಟಿಚ್ ಮಾಡ್ತಾ ಆಮೇಲೆ ಈಸಿ ಆಗುತ್ತೆ. ಈಗ ನೋಡಿ ಹುಕ್ಸ್ ಪಟ್ಟಿ ಮತ್ತು ಕಾಜು ಪಟ್ಟಿ. ಇದು ನೋಡಿ ಕಾಜು ಪಟ್ಟಿ, ಇದು 3 ಇಂಚು ಅಗಲ ತಗೋಬೇಕು. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಮಡಚ್ಕೋಬೇಕು. ಆಮೇಲೆ ಅದರ ಮೇಲ್ಗಡೆನೇ ಒಂದು ಹೊಲಿಗೆ ಹಾಕ್ಕೊಂಡು ಆಮೇಲೆ ಇನ್ನೊಂದು ಹೊಲಿಗೆ ಹಾಕೋಬೇಕು. 2 ಹೊಲಿಗೆ ಬರಬೇಕು. ನೋಡಿ ಈ ರೀತಿ ಬಂತು. ಈಗ ಇದು ಹುಕ್ಸ್ ಪಟ್ಟಿ, ಇದು 1.5 ಇಂಚ್ ಅಗಲ ತೊಗೊಂಡ್ರೆ ಸಾಕು ಬಟ್ಟೆ. ಅದರ ಮೇಲೇ ಒಂದು ಸ್ಟಿಚ್ ಹಾಕ್ಕೋಬೇಕು. ಸಪ್ರೇಟಾಗಿ ಒಂದೊಂದೇ ಪಾರ್ಟ್ಸ್ ಆದರೆ ಕರೆಕ್ಟಾಗಿ ಅರ್ಥ ಆಗುವ ಹಾಗೆ ಹೇಳ್ಬೋದು. ಇದು ಎಲ್ಲ ಒಂದೇ ವಿಡಿಯೋದಲ್ಲಿ ತೋರಿಸ್ಬೇಕಂದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ಪೀಡು ಇಡಬೇಕಾಗತ್ತೆ. ಈಗ ನೋಡಿ ಬ್ಯಾಕ್ ಪಾರ್ಟ್, ಇದು 1/2 ಇಂಚು ಅಗಲ ತಗೋಬೇಕು. ಟಕ್ಸಿಗೆ 4.5 ಇಂಚು ಉದ್ದ ತಗೋಬೇಕು. ನೋಡಿ ಈ ರೀತಿ. ಈಗ 1.5 ಇಂಚ್ ಅಗಲ, ಇಲ್ಲ ಅಂದರೆ 1.25 ಇಂಚ್ ತೊಗೊಂಡ್ರೂ ಬರುತ್ತೆ. 1.25 ಇಂಚು ತೊಗೊಂಡ್ರೆ ಒಳ್ಳೆಯದು. ಈಗ 2 ಕೂಡಿಸ್ಕೊಂಡು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು.
ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಬೆನ್ ಪಟ್ಟಿ ಇದು ನೋಡಿ, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದರ ಮೇಲೆ ಟಕ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಒಂದು ಸಣ್ಣ ನೀರಿಗೆ ಹಾಕ್ಕೋಬೇಕು. ಟಕ್ಸ್ ಬಂದಲ್ಲಿ ಮಾತ್ರ ಎರಡು ಕಡೆ ಸಣ್ಣದಾಗಿ ಒಂದು ನೀರಿಗೆ ಹಾಕ್ಕೋಬೇಕು ನೋಡಿ. ಅದ್ರ ಮೇಲೇ ಒಂದು ಸ್ಟಿಚ್ ಹಾಕ್ಕೋಬೇಕು, ಅಂದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಹೆಮ್ಮಿಂಗ್ ಮಾಡ್ಕೋಬೇಕು, ಅದನ್ನು ಮಡಚ್ಕೊಂಡು ಹೆಮ್ಮಿಂಗ್ ಮಾಡ್ಕೋಬೇಕು. ಈಗ ನೋಡಿ, ಫ್ರಂಟ್ ಪಾರ್ಟು ಎಲ್ಲ ಕುಡಿಸ್ತಾ ಇದ್ದೀನಿ, ಭುಜ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ಎರಡು ಮನೆಯಲ್ಲೇ ಸಾದಾ ಬ್ಲೌಸ್ ಪೀಸನ್ನು ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು, ರೂಢಿಯಾಗುತ್ತೆ. ಈಗ ನೋಡಿ, ಪೈಪಿಂಗ್ ಪಟ್ಟಿ ಇದು 1 ಇಂಚ್ ಅಗಲ ತೊಗೊಂಡ್ರೆ ಸಾಕು, ಒಂದು ಇಲ್ಲ ಅಥವಾ 1/4 ಇಂಚ್ ಅಗಲ ತೊಗೊಂಡ್ರೆ ಸಾಕು. ಈ ರೀತಿ ಕ್ರಾಸಲ್ಲೇ ನಾವು ಸ್ಟಿಚ್ ಹಾಕ್ಕೋಬೇಕು. ಆ ಪಟ್ಟಿನೂ ಪೈಪಿಂಗ್ ಪಟ್ಟಿ ಕೂಡ ಬಟ್ಟೆ ಕೂಡ ಕ್ರಾಸಾಗಿ ಕಟ್ ಮಾಡಬೇಕು. ಸೀದಾ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು, ಪೈಪಿಂಗ್ ನೀಟಾಗಿ ಬರಲ್ಲ. ಇದು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಫಸ್ಟಿಗೊಂದು ನೋಡಿ. ಆಮೇಲೆ ಹುಕ್ಸ್ ಪಟ್ಟಿ, ಕಾಜು ಪಟ್ಟಿ ಕರೆಕ್ಟಾಗಿ ಅಳತೆ ಇದೆ ಅಂತ ನೋಡಿಕೊಂಡು ನಾವು ಪೈಪಿಂಗನ್ನು ಸ್ಟಿಚ್ ಮಾಡಬೇಕು. ಈ ರೀತಿ ಮೊದಲಿಗೆ ಸ್ಟಿಚ್ ಮಾಡ್ಕೋಬೇಕು. ಒಂದೇ ಲೆವೆಲ್ ಆಗಿ ಬರಬೇಕು, ಹೆಚ್ಚು ಕಮ್ಮಿ ಬರಬಾರ್ದು. ಪೈಪಿಂಗ್ ನೀಟಾಗಿ ಬರಲ್ಲ ಹೆಚ್ಚು ಕಮ್ಮಿ ಆದರೆ. ಇದನ್ನು ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕೇರ್ಫುಲ್ಲಾಗಿ ಕಟಿಂಗ್ ಮಾಡ್ಕೋಬೇಕು. ಕತ್ತರಿ ಆ ಕಡೆ ಈ ಕಡೆ ಹೋದರೆ ಬ್ಲೌಸು ಕಟ್ ಆಗೋ ಚಾನ್ಸ್ ಇರುತ್ತೆ, ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ. ಈಗ ಸಣ್ಣದಾಗಿ ಪೈಪಿಂಗನ್ನು ಮಡಚಿಕೊಂಡು ಅದೇ ಪೈಪಿಂಗ್ ಮೇಲೇ ನಮ್ಮ ಸ್ಟಿಚ್ ಬರಬೇಕು. ಪೈಪಿಂಗ್ ಮೇಲೆ ಸಂದಿ ಇರುತ್ತಲ್ಲ, ಸ್ಟಿಚಿಂಗ್ ಸಂದಿ ಅಲ್ಲೇ ಬರಬೇಕು ಸ್ಟಿಚ್ಚಿಂಗು. ಆ ಕಡೆ ಈ ಕಡೆ ಹೋಗಲೇಬಾರ್ದು. ಆ ಕಡೆ ಈ ಕಡೆ ಹೋದರೆ ಪೈಪಿಂಗ್ ಎಲ್ಲ ಕೆಟ್ಟು ಹೋಗುತ್ತೆ. ಒಳಗಡೆ ಬಟ್ಟೆನ ನಾವು ಕರೆಕ್ಟಾಗಿ ಹಿಡ್ಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕ್ಕೋಬೇಕು ಒಂದೇ ಲೆವೆಲಾಗಿ. ಪೈಪಿಂಗಿಗೆ ತುಂಬ ಪ್ರಾಕ್ಟೀಸ್ ಬೇಕಾಗತ್ತೆ, ಒಂದೇ ಸಲ ಬರೋದಿಲ್ಲ ನೋಡಿ. ಈ ರೀತಿ ಬಂತು. ಈಗ ಸ್ಲೀವ್ ಇದಕ್ಕೆ ಬಟ್ಟೆ ಕಡಿಮೆ ಬಿದ್ದಿದೆ ಅಗಲಕ್ಕೆ, ಹೀಗಾಗಿ ನಾನು ಎಕ್ಸ್ಟ್ರಾ ಬಟ್ಟೆನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡು 4 ಕಡೆ ನಾನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಬಟ್ಟೆನ ನಾನು ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಸ್ಲೀವ್ಗೆ ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಕಡೆನೂ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಎರಡೂ ಕೂಡ. ಅದರ ಮೇಲೇ ನಾವು ಲೈನಿಂಗ್ ಬಟ್ಟೆನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡುವಾಗ ಸ್ಲೀವ್ ಸ್ಟಿಚ್ ಮಾಡೋದು ವಿಡಿಯೋನೇ ಆಗಿಲ್ಲ, ದಯವಿಟ್ಟು ಕ್ಷಮಿಸಿ. ಅದೊಂದು ಸ್ವಲ್ಪ ಹೋಗಿದೆ. ಆಮೇಲೆ ನೋಡಿದೆ ನಾನು, ವಿಡಿಯೋನೇ ಆಗಿಲ್ಲ ಅದು. ಸ್ಟೋರೇಜ್ ಫುಲ್ಲಾಗಿ ವಿಡಿಯೋನೇ ಆಗಿಲ್ಲ, ಅದೊಂದು ಸ್ವಲ್ಪ ಹೋಗಿದೆ.
ಸ್ಲೀವ್ ಸ್ಟಿಚ್ ಮಾಡೋದಷ್ಟೇ ಹೋಗಿದೆ, ಮತ್ತೇನೂ ಹೋಗಿಲ್ಲ. ಉಳಿದಿದ್ದೆಲ್ಲ ಕರೆಕ್ಟಾಗಿ ಇದೆ. ಸ್ಲೀವ್ ಅಷ್ಟೇ ಸ್ಟಿಚ್ ಮಾಡೋ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ಅಷ್ಟೇ ವಿಡಿಯೋ ಬಂದಿಲ್ಲ. ನಂದು ಸಾಕಷ್ಟು ವಿಡಿಯೋಗಳಿದೆ ಸ್ಲೀವ್ ಸ್ಟಿಚ್ ಮಾಡೋದು, ಬೇಕಾದ್ರೆ ಅದನ್ನು ನೀವು ನೋಡ್ಕೋಬೋದು. ನೋಡಿ, ಈಗ ಸ್ಲೀವ್ ಸ್ಟಿಚ್ ಮಾಡಿ ಆಯಿತು ನೋಡಿ. ಈಗ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ಫಸ್ಟಿಗೆ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಅಳತೆ ಬ್ಲೌಸ್ ಹಿಡ್ಕೊಂಡು ಕರೆಕ್ಟಾಗಿ ಅಳತೆ ತೊಗೋಬೇಕು. ಎಕ್ಸ್ಟ್ರಾ ಎಷ್ಟು ಬರುತ್ತೆ ಅದನ್ನು ಟೇಪಲ್ಲಿ ಅಳತೆ ತೊಗೊಂಡು ನೀವು ಆ ಕಡೆ ಈ ಕಡೆ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಷ್ಟು ಬರುತ್ತೋ ಅಷ್ಟು ನೀವು ಫಿಟ್ಟಿಂಗ್ ಮಾಡ್ಕೋಬೇಕು. ಬಗಲಿಗೆ ಎಷ್ಟು ಬರುತ್ತೋ, ಆಮೇಲೆ ತೋಳಿಗೆ ಎಷ್ಟು ಬರುತ್ತೆ ಅದನ್ನು ಅಳತೆ ಬ್ಲೌಸ್ ನೋಡಿಕೊಂಡು ನೀವು ಫಿಟ್ಟಿಂಗ್ ಮಾಡ್ಕೋಬೋದು. ನೋಡಿ, ಈ ರೀತಿ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ರೂ ಕೂಡ ಕಮೆಂಟ್ ಮೂಲಕ ನೀವು ತಿಳ್ಕೊಬೋದು. ನಿಮಗೇನು ಅರ್ಥ ಆಗಲಿಲ್ಲ ಅದನ್ನು ಕೂಡ ನೀವು ಕಮೆಂಟ್ ಮೂಲಕ ನೀವು ತಿಳ್ಕೊಬೋದು. ಬೇರೆ ಬೇರೆ ಸಪ್ರೇಟ್ ಪಾರ್ಟ್ ಬೇಕಂದರೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಕಮೆಂಟ್ ಮಾಡಿದರೆ. ಈ ರೀತಿ ಫಿಟ್ಟಿಂಗ್ ಮಾಡ್ಕೋಬೇಕು. ಇದು ಸೈಡಿಗೆ ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಎಲ್ಲ ಕಟಿಂಗ್ ಮಾಡ್ಕೋಬೇಕು. ನನ್ನ ಕಡೆ ಓರ್ಲಕ್ ಮಷೀನ್ ಇಲ್ಲ, ಅದಕ್ಕಾಗಿ ನಾನು ಈ ರೀತಿ ಕಚ್ ಹಾಕ್ಕೊಂಡು ಡಿಸೈನ್ ಥರ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸೈಡ್ ಏನೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.